ವೀಕ್ಷಕರೇ, ಕಳೆದ ಒಂದೂವರೆ ವರ್ಷ ಹಿಂದೆ ನಡೆದ ಘಟನೆ. ಕಾರ್ಕಳದ ಖಾಸಗಿ ಕಾಲೇಜಿಗೆ ಹೋಗ್ತಿದ್ದಂತಹ ಒಬ್ಬ ವಿದ್ಯಾರ್ಥಿ ಏಕಾಏಕಿ ಹಂಸ್ನಲ್ಲಿ ಬ್ರೇಕ್ ಹಾಕಿದ ಕಾರಣ ಬಸ್ನಿಂದ ಬಿದ್ದು ಸಾವನ್ನಪ್ತಾನೆ. ಘಟನೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತದೆ, ಪ್ರತಿಭಟನೆಗಳಾಗ್ತವೆ. ಕೂಡಲೇ ಎಚ್ಚೆತ್ತುಕೊಂಡಂತಹ ಪೊಲೀಸರು ಅತಿ ಹೆಚ್ಚು ಪ್ಯಾಸೆಂಜರ್ಗಳನ್ನು ಹಾಕೊಂಡು ಹೋಗ್ತಿದ್ದಂತಹ ಬಸ್ಗಳನ್ನು ಹಿಡಿದು ಫೈನ್ ಹಾಕ್ತಾರೆ. ಸರಿ, ಆ ಘಟನೆ ಅಲ್ಲಿಗೆ ಮುಗಿಯಿತು. ಆ ನಂತರ ಆದ ಬೆಳವಣಿಗೆಗಳೇನು? ಇದು ನಾನಿವತ್ತು ಹಾಕ್ತಿರುವಂತಹ ವಿಡಿಯೋ ಕಳೆದ 2 ದಿವಸಗಳ ಹಿಂದೆ ತೆಗೆದದ್ದು. ಇವತ್ತಿಗೂ ಅದೇ ಕಾಲೇಜಿಗೆ ಹೋಗ್ತಿರುವಂತಹ ವಿದ್ಯಾರ್ಥಿಗಳು ಬಸ್ಸಲ್ಲಿ ನೆತಡ್ಕೊಂಡೇ ಹೋಗಬೇಕು. ಯಾವುದಾದ್ರೊಂದು ಹಂಪಲ್ಲಿ ಏಕಾಏಕಿ ಬ್ರೇಕ್ ಹಾಕಿದರೆ ಮತ್ತೆ ಯಾರದೋ ಮನೆಯ ಹುಡುಗನೋ ಹುಡುಗಿಯೋ ರಸ್ತೆಗೆ ಬಿದ್ದು ಸಾವನ್ನಪ್ಪಬೇಕು. ಹಾಗಾದರೆ ಇಲ್ಲಿ ತಪ್ಪಿ ಯಾರ್ದು? ಬಸ್ ಚಾಲಕರದ್ದ, ವಿದ್ಯಾರ್ಥಿಗಳದ್ದ, ಅಥವಾ ಶಿಕ್ಷಣ ಸಂಸ್ಥೆಯದ್ದ? ಗೊತ್ತಿಲ್ಲ. ಆದರೆ ಶಿಕ್ಷೆ ಮಾತ್ರ ಮನೆ ಮಗನನ್ನು ಕಳ್ಕೊಂಡಂತಹ ಪೋಷಕರದ್ದು. ಈ ರೀತಿ ಬಸ್ಗಳಲ್ಲಿ ನೇತಾಡಿಕೊಂಡು ಕಾಲೇಜಿಗೆ ಹೋಗುವಂತಹ ವಿದ್ಯಾರ್ಥಿಗಳು ಒಂದು ಆಲೋಚನೆ ಮಾಡಬೇಕು. ನಿಮ್ಮ ವಿದ್ಯಾರ್ಥಿ ಜೀವನ ಸರಿ, ಒಪ್ಕೊಳ್ಳೇಬೇಕು. ಆದರೆ ಬಸ್ನಿಂದ ಬಿದ್ದು ಏನಾದರೂ ಅವಘಡಗಳಾದರೆ ನಿಮ್ಮ ಜೀವನಕ್ಕೆ ಹೊಣೆ ಯಾರು? ನಾನು ಆಗಲೇ ಹೇಳಿದಾಗೆ ಇಲ್ಲಿ ಶಿಕ್ಷೆ ಅನುಭವಿಸುವಂಥದ್ದು ಮಕ್ಕಳ ಪೋಷಕರು ಮಾತ್ರ.